ಮಂಗಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಾಪದೆ ಮಹಾಪೂಜೆಗೆ ಪೂರ್ವಭಾವಿಯಾಗಿ ನಡೆದ 48 ದಿವಸಗಳ ಸಂಧ್ಯಾ ಭಜನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು. ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಲಕ್ಷ್ಮಣ ಆಮೇನ್ ಕೋಡಿಕಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಮಂಗಳೂರು ಶ್ರೀ ಅಮೃತ ಆನಂದಮಯಿ ಆಶ್ರಮ ಸೇವಾ ಸಮಿತಿ ಅಧ್ಯಕ್ಷ ಸುರೇಶ್ ಆಮೇನ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ದೇವರ ನಾಮಸ್ಮರಣೆ ಅಥವಾ ಭಜನಾ ಸಂಕೀರ್ತನೆ ನಿರಂತರ ನಡೆಯುವ ಸ್ಥಳದಲ್ಲಿ ಉಜ್ವಲ ದೈವಿ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದು ಕ್ಷೇತ್ರದ ಕಾರಣಿಕವನ್ನ ಮತ್ತಷ್ಟು ಹೆಚ್ಚಿಸಲು ಕಾರಣವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಆಮೀನ್ ಅವರು ಅಭಿಪ್ರಾಯಪಟ್ಟರು. ಇನ್ನೊಂದು, ಈ ಭಜನಾ ಮಂಡಳಿ ಈಗ ಮೀನುಗಾರರಿದ್ರೆ ಮಾರಿಯಮ್ಮ ದೇವಸ್ಥಾನದ ಬಂದು ದೇವಿಯ ಆಶೀರ್ವಾದವನ್ನು ಪಡೆದು ಮೀನುಗಾರಿಕೆ ಹೇಳ್ತಾರೆ. ಮೀನುಗಾರಿಕೆ ಅಂತ ಹೇಳಿದಾಗ ಅವರು ಭಜನೆಯಿಂದಲೇ ಹೆಚ್ಚಿನ ಮೀನುಗಾರರು ಭಜನಾ ಸಂಸ್ಥೆಯಲ್ಲಿ ಇದ್ದವರು ಅಲ್ವ ಅಧ್ಯಕ್ಷರೇ? ಭಜನಾ ಸಂಸ್ಥೆಯಲ್ಲಿ ಇದ್ದವರು ಅವರು ಭಜನೆಯನ್ನು ಮಾಡಿಕೊಂಡು ಅವರ ಏಕಾಗ್ರತೆ ಜಾಸ್ತಿ ಇರ್ತದೆ. ಸಮುದ್ರದಲ್ಲಿ ಹೋದಾಗ ಅತಿ ಹೆಚ್ಚು ಮೀನು ಸಿಗಬೇಕು, ಏನು ಸಹ ಅವಘಡ ಸಂಭವಿಸಬಾರದು. ಏನಾದರೂ ಅವಘಡ ಸಂಭವಿಸಿದರೆ ದೇವರು ನಮ್ಮನ್ನು ಕಾಪಾಡಬೇಕಂತ ಅವರು ಪ್ರಾರ್ಥನೆ ಮಾಡಿ ಹೋಗುವಂಥದ್ದು. ನಮಗೆ ಕೆಲವು ನಿದರ್ಶನಗಳುಂಟು. ಪ್ರಕೃತಿ ವಿಕೋಪದಿಂದಾಗಿ ಕೆಲವರು ನೀರಿಗೆ ಬಿದ್ದು ಆಳ ಸಮುದ್ರಕ್ಕೆ ಬಿದ್ದು 2-3 ದಿವಸ ಸಮುದ್ರದಲ್ಲಿ ತೇಲಾಡಿ ಈಜಾಡಿ ಬದುಕ ಬಂದ ನಿದರ್ಶನಗಳು ಉಂಟು. ಯಾವುದೋ ಒಂದು ದಾರಿಯಲ್ಲಿ ಹೋಗುವ ಹಡಗಿನವರು ಇರ್ಬೋದು ಅಥವಾ ದೋಣಿಯವರು ಇರ್ಬೋದು, ಅವರನ್ನು ಹುಡುಕಿ ಅವರ ಜೀವನ ಉಳಿಸಿದ ಇದು ನಮಗೆ ಗೊತ್ತುಂಟು. ಯಾಕೆ ಹಾಗೆ? ಆಡಳಿತ ಮುಖ್ಯಸ್ಥರಾದ ಲಕ್ಷ್ಮಣ ಆಮೇನ್ ಕೋಡಿಕಲ್ ಅವರು ಮಾತನಾಡಿ, ದೇವರ ನಾಮಸ್ಮರಣೆ ಅಥವಾ ಭಜನೆ ಸಂಕೀರ್ತನೆ ಸಾಕಷ್ಟು ಪ್ರಯೋಜನ ಬೀರುತ್ತದೆ. ಹಾಗಾಗಿ ನಿರಂತರವಾಗಿ ಇಂತಹ ಕಾರ್ಯವಾಗಬೇಕಾಗಿದೆ ಎಂದು ಹೇಳಿದರು. ಪಂದಿರ ಅಂಡ ಎನ್ನಂಜಿ ಎಟ್ಟು ಆಲೈಸಿ ಮೂಲಪುರ ಮುಕ್ತೇಶ್ವರ ಕಮಿಟಿ ಕಾಲೇಜ್ ಕುದರ್ಗೆ ಮಾತ್ರ ಅರ್ಥ ನಡಪುವರು ಈ ಕ್ಷೇತ್ರ ಅಭಿವೃದ್ಧಿ ಅವರ ಅಧ್ಯಕ್ಷರು ಬಂದ್ಲೇ ಮೂಲು ನಮ್ಮ ಲಲಿತ ಸಹಸ್ರನಾಮ ಅವರು ಭಜನಾ ಕಾರ್ಯಕ್ರಮ ತಾಂಡ ಖಂಡಿತವಾದ ಉಭಯ ಕ್ಷೇತ್ರವಾದ ತನ್ನತ್ತಾಗಿ ಅವರು ಅಭಿವೃದ್ಧಿ ಆಗುವುದು ಮೂಲಾತ್ಮ ಹೆಚ್ಚಿನ ಕೆಲಸದಿಂದ ಮಾತು ಅಪ್ಪನ ಅನುಗ್ರಹ ಎಂಟು ಕಾಲಿ ಜೀರೋ ವಿಶ್ವಾಸವಾದಿ ಆದ್ರೆ ಜೀರೋ ಆಕ್ಚುಲಿ ಅಪ್ಪ ಮಾತ್ರ ಓಟಿಂಗ್ ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕರಾಗಿದ್ದವರು ಓದಿಟ್ಟು ಇರಲಿಲ್ಲ ಮನಸ್ಸು ಬೀದರ್ ತಂದ ಒಂದು ಸೇವೆ ಅದನ್ನ ಬಾಕಿ ಹತ್ತಿರ ಕೆಲಸ ಅಭಿವೃದ್ಧಿ ಮಲ್ಪೇರು ಬರ್ತೀನಿ ಮೂಲ ಅರ್ಥ ತೆಗೆದು ಬರ್ತೀವಿ ಅವು ಮೂಲ ಪ್ರತಿಯೊಂದು ಕೆಲಸ ಅಜ್ಜದ ಮನೆ ನಾನು ಬೇಟ ವಿಷಯಗಳ ಪ್ರಸ್ತಾಪ ಹೋಗಿ ಈ ಕ್ಷೇತ್ರದ ಲಲಿತ ಸಹಸ್ರನಾಮ ಭಜನಾ ಕಾರ್ಯಕ್ರಮ ಅದಕ್ಕೆ ಮಲ್ತಿದ್ದು ಈ ಕ್ಷೇತ್ರದ ಬೆಳಗಾದರು ಅಂಚೆನೆ ಮೂರು ವಿಶೇಷವಾದ ಬಂದ ಭಜನಾ ಕಾರ್ಯಕ್ರಮ ಅನೇಕ ತಂಡದ ರೆಕಲಿಂಗ್ ಅವಕಾಶ ಕೊರಲಿ ಅದು ಸೀಮಿತವಾದ ಪುರದಿಲ್ಲ ಕೆಲವರಿಗೆ ನಾಳವಂತ ಕೊರಲೆ ಆಗುದಿಲ್ಲ ಹೆಚ್ಚಾದ ಪನಗ ವಿರೋಧ ಕಾಲುಗಳ ಹೆಚ್ಚಿನ ಭಜನಾ ಕಾರ್ಯಕ್ರಮ ಲಲಿತ ಸಹಬಿಟ್ಟು ಗೌಜಿಗೆ ಅದು ಅಪ್ಪನ ವಾತ ಸೇವೆಲ್ಲ ಬಾರಿ ತೋರ್ಮೂಡ ಅವರು ಬಂದದ್ದು ಅಪ್ಪನ ಪ್ರಾರ್ಥನೆ ಮಾಡ್ತದೆ. ಮಂಗಳೂರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ ಅವರು ಮಾತನಾಡಿ, ಭಜನಾ ಸಂಕೀರ್ತನೆ ನಿರಂತರವಾಗಿ ನಡೆಯಬೇಕು, ಈ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಹೇಳಿದರು. 47 ದಿವಸದಿಂದ ವಿವಿಧ ಭಜನಾ ತಂಡ ಮಂಡಳಿ ಬಂದು ಭಜನೆ ಮಾಡಿ ಅಮ್ಮಗೆ ಇವತ್ತು 48ನೇ ದಿವಸ. ಇವತ್ತು ಕೂಡ ಸಮಾರಂಭದಲ್ಲಿ ಲಲಿತಾ ಸಹಸ್ರನಾಮದ ಸದಸ್ಯರು ಈ ಒಂದು ಸಮಾರೋಪ ಸಮಿತಿ ಇವತ್ತಿನ ಭಜನೆ ಮಾಡ್ತಿದ್ದು ತುಂಬಾ ಸಂತೋಷದ ವಿಷಯ. ಯಾಕೆಂದ್ರೆ ಶ್ರೀ ಉರ್ವ ಮಾರಿಯಮ್ಮ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಲಲಿತಾ ಸಹಸ್ರ ನಮ್ಮ ಪಾರಾಯಣ ಯಾವಾಗದಿಂದ ಶುರು ಮಾಡಿದ್ರೆ ಆವಾಗದಿಂದ ಇದು ಕ್ಷೇತ್ರ ಬಹಳ ಒಂದು ಉತ್ತಮವಾಗಿ ಬೆಳೆದಿದೆ ಅಂತ ನಾನು ಕಣ್ಣಾರೆಯಾಗಿ ನೋಡಿದ್ದೇನೆ. ಹಾಗೆ ನಮ್ಮ ಭಕ್ತರು ಬರುವಾಗ ಒಂದು ನಮ್ಮ ದೇವಸ್ಥಾನದಲ್ಲಿ ಮುಖ್ಯ ಅರ್ಚಕರು ಬಹಳ ಒಂದು ಎಲ್ಲ ಭಕ್ತರನ್ನು ಅದು ಅನವಂತರಲ್ಲಿ ಬಡವರಿಗೆ ಬಹಳ ಪ್ರೀತಿಯಿಂದ ಅವರಿಗೆ ಒಂದು ಅವರ ಕಷ್ಟ ಕಲ್ಪನೆಯನ್ನು ಅದೊಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಂದು ಪ್ರಸಾದ ಕೊಡ್ತಾರೆ. ಅವರಿಗೆ ನಾನು ಏರ್ಪಟ್ಟಣದ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಕೊಡ್ತೇನೆ. ಹಾಗೆ ನಮ್ಮ ಆಡಳಿತ ಮುಕ್ತೇಶ್ವರು ಬಹಳ ಯಾರೇ ಬರಲಿ ಅವರನ್ನು ಬಹಳ ಒಂದು ಉತ್ಸವದಿಂದ ಅವರನ್ನು ಮಾತನಾಡಿ ಅದಕ್ಕೆ ಒಂದು ಎಂತ ಬೇಕು ಅದನ್ನು ಅವರು ಬಹಳ ಉತ್ತಮ ಅವರಿಗೆ ಒಂದು ಎಲ್ಲ ಆಡಳಿತ ಮುಕ್ತೇಶ್ವರ ಸಪೋರ್ಟ್ ಕೊಡ್ತಾರೆ. ಅದು ತುಂಬಾ ಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವ ಮಾತೆಯರ ಬಳಗದ ಹಿರಿಯ ಸದಸ್ಯೆ ನಿವೃತ್ತ ಆರೋಗ್ಯ ಇಲಾಖೆಯ ಅಧಿಕಾರಿಣಿ ಸುಮತಿ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಮುಕ್ತೇಶ್ವರ ವಾಸುದೇವ ಸಾಲ್ಯನ್ ವಂದನಾರ್ಪಣೆ ಮಾಡಿದ್ರು. ಯಶವಂತ್ ಬೋಳೂರು ಕಾರ್ಯಕ್ರಮ ನಿರೂಪಿಸಿದ್ರು. ಕ್ಷೇತ್ರದ ಮುಖ್ಯ ಅರ್ಚಕ ಶಿವಾನಂದ್ ಕನ್ನಡಿ, ಮೊಗವೀರ ಏಳುಪಟ್ನ ಸಂಯುಕ್ತ ಸಭಾದ ಅಧ್ಯಕ್ಷ ಲೋಕೇಶ್ ಸುವರ್ಣ,
ಕಾರ್ಯದರ್ಶಿ ಜಗದೀಶ್ ಬಂಗೇರ, ಮುಕ್ತೇಶ್ವರ ಮಂಡಳಿಯ ಮಾಧವ ಪುತ್ರನ್, ಯಾದವ ಸುವರ್ಣ, ಮೋಹನ್ ಕುಮಾರ್, ಪುರುಷೋತ್ತಮ ಕೋಟ್ಯನ್, ರಂಜನ್ ಕಾಂಚನ್, ಪುರುಷೋತ್ತಮ ಬೋಳೂರು, ಸುರೇಶ್ ಕುಂದರ್, ಅಮರ್ನಾಥ್ ಸುವರ್ಣ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶರತ್ ಸಾಧ್ಯನ್, ವಿ4 ನ್ಯೂಸ್, ಮಂಗಳೂರು.